ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಗಾಸ್ ಜಾರ್ಡನ್ ಮೆಥಡ್. x plus y plus z is equal to 9, 2x plus y minus z is equal to 0, 2x plus 5y plus 7z is equal to 52. ಕ್ವಶನ್ ಈ ಥರ ಕೊಟ್ಟಿದ್ದಾರೆ ನೋಡಿ. ಸೊಲ್ಯೂಷನ್ನ ಯಾವ ಥರ ಮಾಡೋದು, ಫಸ್ಟ್ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಇಸ್ ಗಿವನ್ ಬೈ ಅಂತ ಬರ್ಕೊಡಿ. ಆಮೇಲೆ ಎ ಆಗ್ಮೆಂಟೆಡ್ ಬಿ ಅಂತ ಬರ್ತು ನೋಡಿ. ಫಸ್ಟು ಎಕ್ಸ್ ಕೋಫಿಷಿಯಂಟ್ ಬರೀರಿ. ಇಲ್ಲಿ ಎಕ್ಸ್ ಇದೆ ಅಂದರೆ 1x ಇದ್ದಂಗೆ 1 ಬರೀರಿ. ಇಲ್ಲಿ 2x ಇದೆ 2 ಬರೀರಿ. ಇಲ್ಲಿ 2x ಇದೆ 2 ಬರೀರಿ. ಆಮೇಲೆ y ಕೋಫಿಷಿಯಂಟ್ ಬರೀರಿ. y ಇದ್ರೆ 1y ಇದ್ದಂಗೆ 1 ಬರೀರಿ. ಇಲ್ಲಿ y ಇದೆ ಅದು 1y ಇದ್ದಂಗೆ 1 ಬರೀರಿ. ಇಲ್ಲಿ 5y ಇದೆ ಅದಕ್ಕೆ 5 ಬರೀರಿ. ಇಲ್ಲಿ z ಇದೆ ಅದಕ್ಕೆ 1z ಇದ್ದಂಗೆ 1 ಬರೀರಿ. ಇಲ್ಲಿ ಮೈನಸ್ z ಇದೆ ಅದು -1z ಇದ್ದಂಗೆ -1 ಬರೀರಿ. ಇಲ್ಲಿ 7z ಇದೆ ಇಲ್ಲಿ 7 ಬರೀರಿ. ಆಮೇಲೆ ಈಕ್ವಲ್ ರೈಟಲ್ಲಿ ಏನಿದೆ ಅದು ಈ ಕಡೆ ಬರ್ಕೊಳ್ಳಿ. 9 0 52 ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು ನಾವು ಕೇಳ್ಕೊಳ್ಳಿ. ಇಲ್ಲಿ ಫೋರ್ಕ್ನ ರೈಟಲ್ಲಿ ಬರೀತೀನಿ. ನೋಡಿ, ಇದೆರಡನ್ನ 0 ಮಾಡಬೇಕು ನೀವು. ಈ 1ನ ರೆಫರೆನ್ಸ್ ಆಗಿ ತಗೋಬೇಕು. ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಅದರ 4 ಈ ಕಡೆ ಬರೀತೀನಿ. ಈಗ ಫಸ್ಟ್ ಏನು ಮಾಡಿ ನೀವು ನೋಡಿ 2ನ 0 ಮಾಡಬೇಕು. ನೋಡಿ 2ನ 0 ಮಾಡಬೇಕು, ರೆಫರೆನ್ಸ್ 1ನ ತಗೋಬೇಕು. ಈ 2ನ 0 ಮಾಡಬೇಕು. 1 ಕೆಳಗಡೆ ಇರೋದನ್ನ 0 ಮಾಡಬೇಕು ಮೊದಲು. ಇದೆರಡನ್ನ 0 ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ನ 2ನ 0 ಮಾಡೋಕ್ಕೆ ಇಲ್ಲಿ 2 ಇದ್ರೆ -2 ಬರೀಕೋಬೇಕು. ಇಲ್ಲಿ ಡಿವೈಡ್ ಬೈ ಏನು ರೆಫರೆನ್ಸ್ ಇದೆ ಅದು ಬರ್ಕೊಳ್ಳಿ 1. ಇದೇನು ಬರೆಯೋದು ಬೇಕಾಗಿಲ್ಲ, ಸ್ಟಾರ್ಟಿಂಗ್ ಕಲಿಯುವಾಗ ಈ ಥರ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಇದು ಬರೀಬೇಡಿ. ನೋಡಿ, ಇದು ರೆಫರೆನ್ಸ್ ಇದೆಯಲ್ಲ ಯಾವ ರೋದು R1, ಅದು ರೆಫರೆನ್ಸ್ ಇರೋ ರೋನ ಮೇಲ್ಗಡೆ ಬರೀರಿ. 0 ಮಾಡ್ತಿರೋ ರೋನ ಕೆಳಗಡೆ ಬರೀರಿ R2 ಅಂತ. ಈಗೇನು ಮಾಡಿ ಬರೆಯುವಾಗ R2 ರಿಪ್ಲೇಸ್ ಬೈ ಅಂತ ಬರ್ತು 1 × R2 R2 -2R1 ಈ ಥರ ಮಾಡ್ಕೊಳ್ಳಿ. ಈಗ ಇದನ್ನ ಇಲ್ಲಿ ಬರ್ಕೊಳ್ಳಿ. R2 gives rise to R2 - 2R1. ನೋಡಿ, ಇದರ 4 ಇದನ್ನು ಮಾಡೋದು ಬೇಕಾಗಿಲ್ಲ ಎಕ್ಸಾಮಲ್ಲಿ. ಈಗೇನು 2ನ 0 ಮಾಡಬೇಕು, ರೆಫರೆನ್ಸ್ ಯಾವ್ದು ತಗೋಬೇಕು 1, ಅಂದರೆ +2 ಇದ್ರೆ ಇಲ್ಲಿ -2 ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ ರೆಫರೆನ್ಸ್ ಯಾವುದು 1, ರೆಫರೆನ್ಸ್ ಯಾವ ರೋದು R1, ಈ 2 ಇದೆಲ್ಲ ಯಾವ ರೋದು R3. ಈಗ ಈ 2ನ 0 ಮಾಡಬೇಕು, ಅದಕ್ಕೆ -2 ಡಿವೈಡ್ ಬೈ ರೆಫರೆನ್ಸ್ 1, ರೆಫರೆನ್ಸ್ ಇರೋ ರೋ ಯಾವುದು R1, ಇದು R3. ನೋಡಿ, R3 gives rise to ಅಂತ ಬರ್ತು. ಇದನ್ನ ಇಲ್ಲಿ ಬರೀರಿ. R3 gives rise to, ಇದನ್ನ ಮಲ್ಟಿಪ್ಲೈ ಮಾಡಿ. 1 × R3 is R3. ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ -2R. ಈಗ ಇದೇನಾಗುತ್ತೆ, R3 gives rise to R3 - 2R1. ಈಗ ನೋಡಿ, ನೆಕ್ಸ್ಟ್ ಏನು ಮಾಡಿ, ಈಗ ನೋಡಿ ಇಲ್ಲಿ R2 ರಿಪ್ಲೇಸ್ ಮಾಡಿದ್ದೀವಿ ಮತ್ತು R3 ರಿಪ್ಲೇಸ್ ಮಾಡಿದ್ದೀವಿ, ಆದರೆ R1ನ ರಿಪ್ಲೇಸ್ ಮಾಡಿಲ್ಲ. ನಾವು ಇಟ್ಕೊಳ್ಳಿ. ಈಗ ಏನೇನು ರಿಪ್ಲೇಸ್ ಮಾಡ್ತಾ ಇದ್ದೀವಿ, R2 ರಿಪ್ಲೇಸ್ ಮಾಡಿದ್ದೀವಿ ಮತ್ತು R3. ಈಗ ನೋಡಿ, R1 ರಿಪ್ಲೇಸ್ ಮಾಡ್ತಾ ಇಲ್ಲ ಅಂದರೆ R1 ಹಂಗೆ ಇರುತ್ತೆ ಅಂತ. R1 ರಿಪ್ಲೇಸ್ ಬೈ R1 ಅಂತ. ಈಗ ನೋಡಿ, ಇದು ಮಾರ್ಕ್ ಮಾಡ್ಕೊಬಿಡಿ. ಇದು R1. ಇದೆಲ್ಲ ಬರೆಯೋದು ಬೇಕಾಗಿಲ್ಲ, ಕಲಿಯೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿ ಅಷ್ಟೇ. ಇದು R3 - 2R1. ಈಗೇನು ಮಾಡಿ, ಇಲ್ಲಿ R1 ಅಂದರೆ R1 ರಿಪ್ಲೇಸ್ ಬೈ R1 ಅಂದರೆ ಎ ಬರ್ಕೊಳ್ಳಿ ರೈಟಲ್ಲಿ. R1 ಅಂದರೆ ಎ ಅಂತ ಡಿನೋಟ್ ಮಾಡ್ಕೊಳ್ಳಿ. R1 is A, R2 is B, R3 is C ಅಂದ್ಕೊಳ್ಳಿ. ಈಗ ನೋಡಿ, R1 ರಿಪ್ಲೇಸ್ ಬೈ R1 ಅಂದರೆ ಎ ಇಟ್ಕೊಳ್ಳಿ. R2 ರಿಪ್ಲೇಸ್ ಬೈ ಏನು R2 - 2R1 ಅಂದರೆ R2 ಬದಲು B ಹಾಕ್ಕೊಳ್ಳಿ
2 R1 ಬದಲು ಎ ಹಾಕ್ಕೊಳ್ಳಿ ಕೋಲನ್ R3 - 2 R1 R3 ಬದಲು ಸಿ ಹಾಕ್ಕೊಳ್ಳಿ -2a. ನೋಡಿ ಈ ಥರ ಕ್ಯಾಲ್ಸಿಲ್ ಟೇಕ್ ಮಾಡ್ಕೋಬೇಕು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇದೆರಡು ಈಕ್ವೇಷನ್ ಇಲ್ಲಿ ಮಾತ್ರ ಇಷ್ಟೇ ಬರೀಬೇಕು. ಇದು ಮಾಡಿದಾಗ ಏನು ಮಾಡಿ, R1 ಎಲ್ಲ ಅದಕ್ಕೆ R1 ರಿಪ್ಲೇಸ್ R1 ಅಂತ ಬರ್ಕೊಳ್ಳಿ, ಇಲ್ಲಿ ಎ ಬರ್ಕೊಳ್ಳಿ, ಇಲ್ಲಿ B - 2a, ಇದು C - 2a. ಇದನ್ನ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ಳಿ. ನೋಡಿ ಆಲ್ಫಾ ಎ ಹೊಡೆಯುವಾಗ ಇದು ಹೊಡೀರಿ, ಕೋಲನ್ ಅಂದರೆ ಆಲ್ಫಾ ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಬರುತ್ತೆ. B - 2a ಟೈಪ್ ಮಾಡೋದು ಆಲ್ಫಾ ಹೊಡೆದು ಇದು ಹೊಡೀರಿ, ಬಿ ಬರುತ್ತೆ, ಮೈನಸ್ ಹೊಡೀರಿ 2 ಆಲ್ಫಾ ಇದು ಹೊಡೀರಿ ಎ ಬರುತ್ತೆ, ಆಲ್ಫಾ ಇಂಟೆಗ್ರಲ್ ಹೊಡೀರಿ ಕೋಲನ್ ಬರುತ್ತೆ, ಆಮೇಲೆ C - 2a ಆಲ್ಫಾ ಹೈಪ್ ಹೊಡೀರಿ ಸಿ ಬರುತ್ತೆ, -2 ಇಂಟು ಆಲ್ಫಾ ಇದು ಹೊಡೀರಿ ಎ ಬರುತ್ತೆ. ಕ್ಯಾಲ್ಕುಲೇಟ್ ಅಂತ ಹೊಡೆದು ಇಲ್ಲಿ ಬರ್ಕೊಬಿಡೋಣ, ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು ಅಂತ ಬರೀಬೇಕಿಲ್ಲ. ಎ ಅಂದರೆ 1, ಬಿ ಅಂದರೆ 2. ನೋಡಿ 2 ಹೊಡೆದ್ಮೇಲೆ ಈಕ್ವಲ್ ಹೊಡೀರಿ, ಆಮೇಲೆ ಬರ್ಕೊಳ್ಳಿ ಎ ಏನು 1 ಫಸ್ಟ್ ಎಲಿಮೆಂಟು, B - 2a ಏನು 0, ಇಲ್ಲಿ ಕೆಳಗಡೆ ಕಾಲಮಲ್ಲಿ ಬರ್ಕೊಳ್ಳಿ C - 2a ಅಂದರೆ 0. ಅರ್ಥ ಆಯ್ತಲ್ವ? ಈಗ ಈಕ್ವಲ್ ಹೊಡೆದು ಸೆಕೆಂಡ್ ಕಾಲಮ್ ಮಾಡಿ, ಎ ಅಂದರೆ 1 ಹೊಡೀರಿ, ಬಿ ಅಂದರೆ 1 ಹೊಡೀರಿ, ಸಿ ಅಂದರೆ 5. ಈಗ ಫಸ್ಟ್ ಎಲಿಮೆಂಟ್ ಬಂದು 1, ಸೆಕೆಂಡ್ ಎಲಿಮೆಂಟ್ ಬಂದು -1, ಮೂರನೇ ಎಲಿಮೆಂಟ್ ಬಂದು 3, ಅದು ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಕಾಲಮ್ ಬನ್ನಿ, 1 ಆಮೇಲೆ -1 ಆಮೇಲೆ 7, ಆಮೇಲೆ ಫಸ್ಟ್ ಎಲಿಮೆಂಟ್ ಬಂದು 1 ಈಕ್ವಲ್ಲು, ಸೆಕೆಂಡ್ ಎಲಿಮೆಂಟ್ ಬಂದು -3 ಈಕ್ವಲ್ ಹೊಡೀರಿ 5, ಈಕ್ವಲ್ ಅದು ಬರ್ಕೊಬಿಡೋಣ. ಈಕ್ವಲ್ ಫಸ್ಟ್ ಎಲಿಮೆಂಟ್ ಬಂದು 9, ಸೆಕೆಂಡ್ ಎಲಿಮೆಂಟ್ ಬಂದು 0, ಮೂರನೇ ಎಲಿಮೆಂಟ್ ಬಂದು 52, 9 -18 34. ನೋಡಿ ಇದು ಆದ ತಕ್ಷಣ ಈಗೇನು ಮಾಡಬೇಕು, ಇದನ್ನ 0 ಮಾಡಬೇಕು, ಮತ್ತು ಇದನ್ನ ಡಯಾಗ್ನಲ್ ಬಿಟ್ಟು ಎಲ್ಲ ಎಲಿಮೆಂಟ್ 0 ಆಗಬೇಕು. ಜಾರ್ಡನ್ನಲ್ಲಿ ಎಲಿಮಿನೇಷನಲ್ಲಿ ಹೆಂಗೆ ಅಂದರೆ ಡಯಾಗ್ನಲ್ ಕೆಳಗಡೆ ಮಾತ್ರ 0 ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈಗ ರೆಫರೆನ್ಸ್ ಇದನ್ನ ತಗೋಬೇಕು, ಡಯಾಗ್ನಲ್ ಎಲಿಮೆಂಟ್ನ ರೆಫರೆನ್ಸ್, ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ಇದು ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಬೇಕಿದ್ರೆ ಅಳಿಸ್ಬಿಡಿ. ಈಗ ನೋಡಿ ಇಲ್ಲಿ ರೆಫರೆನ್ಸ್ -1 ಮತ್ತು 3ನ 0 ಮಾಡಬೇಕು. ಫಸ್ಟ್ 1ನ 0 ಮಾಡೋಕ್ಕೆ 1 ಇದ್ದರೆ -1 ಬರ್ಕೊಳ್ಳಿ, ಡಿವೈಡೆಡ್ ಬೈ ರೆಫರೆನ್ಸ್ ಏನು -1. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, 1/1 ಆಗುತ್ತೆ. ಇಲ್ಲಿ ಫಸ್ಟು ರೆಫರೆನ್ಸ್ ರೋ ಯಾವುದಿದೆ ಇಲ್ಲಿ ಬರ್ಕೊಳ್ಳಿ, 0 ಮಾಡ್ತಿರೋದು ರೋ ಯಾವುದು ಇಲ್ಲಿ ಬರ್ಕೊಳ್ಳಿ, R3. 0 ಮಾಡ್ತಿರೋದು R1, ಸಾರಿ. ಈಗ ನೋಡಿ 0 ಮಾಡ್ತಿರೋದು 1, ಯಾವುದು R1, ಅದನ್ನ ಕೆಳಗಡೆ ಬರೀರಿ. ರೆಫರೆನ್ಸ್ ರೋ ಯಾವುದು -1 ರೋ ಯಾವುದು R2, ಅದನ್ನ ಯಾವಾಗಲೂ ರೆಫರೆನ್ಸ್ ರೋನ ಮೇಲ್ಗಡೆ ಬರೀರಿ. ಇಲ್ಲಿ R1 ರೀಪ್ಲೇಸ್ ಬೈ ಅಂತ ಬರೋದು 1 ಇಂಟು R1 ಇಸ್ R1 ಪ್ಲಸ್ 1 ಇಂಟು R2 ಇಸ್ R2. ಇದು ಮುಗೀತು. ಈಗ 3ನ 0 ಮಾಡಬೇಕು, ರೆಫರೆನ್ಸ್ -1 ತಗೋಬೇಕು, ಅಂದರೆ -3/-1. ಇಲ್ಲೇನಾಗುತ್ತೆ, ಮೈನಸ್ ಕ್ಯಾನ್ಸಲ್ ಮಾಡ್ಬಿಡಿ, 3/1 ಆಗುತ್ತೆ. ಫಸ್ಟ್ ರೆಫರೆನ್ಸ್ ಬರ್ಕೊಳ್ಳಿ, ರೆಫರೆನ್ಸ್ ಯಾವ ರೋದು R2, ಈ -1 ಇರೋದು ಯಾವ ರೋದು R2, 3 ಯಾವ ರೋದು R3. ಇಲ್ಲೇನು ಬರೀಬೇಕು, R3 ಯೂಸ್ ರೆಸ್ಟು 1 ಇಂಟು R3 ಅಂದರೆ R3 ಪ್ಲಸ್ 3R2. ಈಗ ನೋಡಿ ಇದೆರಡು ಈಕ್ವೇಷನ್ನ ಈಗ ಬರ್ಕೊಡಿ, ಇದು ಮತ್ತು ಇದನ್ನ ಇಲ್ಲಿ ಬರ್ಕೊಬಿಡಿ. R1 ರೀಪ್ಲೇಸ್ ಬೈ R1 ಪ್ಲಸ್ R2 ಮತ್ತು R3 ರೀಪ್ಲೇಸ್ ಬೈ R3 ಪ್ಲಸ್ 3R2. ಈಗ ನೆಕ್ಸ್ಟ್ ಏನು ಮಾಡಿ,
ಈಗ ನೋಡಿ ಇಲ್ಲಿ R1 ರಿಪ್ಲೇಸ್ ಬೈ ಇದೆ, ಏನಿದೆ R1 ರಿಪ್ಲೇಸ್ ಬೈ R1 ಪ್ಲಸ್ R2 ಇದೆ. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, R1 ರಿಪ್ಲೇಸ್ ಬೈ ಮತ್ತು R3 ರಿಪ್ಲೇಸ್ ಬೈ. ಇಲ್ಲಿ ಯಾವುದಿಲ್ಲ, R2 ರಿಪ್ಲೇಸ್ ಬೈ ಇಲ್ಲ, ಅಂದರೆ R2ನೇ ಇಟ್ಕೋಬೇಕು. ಈಗ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ಕೊಳ್ಳಿ ಅಂದರೆ ನೀವು ನೋಡಿ, ಫಸ್ಟ್ R1 ರಿಪ್ಲೇಸ್ ಬೈ ನೋಡಿ, R1 ಪ್ಲಸ್ R2 ಅಂದರೆ A ಪ್ಲಸ್ B ಕೋಲನ್ ಅಂತ ಬರ್ತು. R2 ರಿಪ್ಲೇಸ್ ಬೈ ಏನು, R2 ಅಂದರೆ ಬರೀ B. ಈ ರೈಟಲ್ಲಿ ಏನಿದೆ ಅಲ್ಲಿ R1 ಇದ್ರೆ A ಇಂದ ರಿಪ್ಲೇಸ್ ಮಾಡಿ, R2 ಇದ್ರೆ B ಇಂದ ರಿಪ್ಲೇಸ್ ಮಾಡಿ, R3 ಇದ್ರೆ C ಇಂದ ರಿಪ್ಲೇಸ್ ಮಾಡಿ, ಅಷ್ಟೇ ಕೋಲನ್. R3 ರಿಪ್ಲೇಸ್ ಬೈ ಏನಿದೆ, R3 ಪ್ಲಸ್ 3 R2 ಅಂದರೆ C ಪ್ಲಸ್ 3B. ಇದನ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ, A ಪ್ಲಸ್ B ಆಲ್ಫಾ ಇಂಟೆಗ್ರಲ್, ಆಮೇಲೆ B ಆಲ್ಫಾ B ಆಲ್ಫಾ ಇಂಟೆಗ್ರಲ್ C ಪ್ಲಸ್ 3B ಆಲ್ಫಾ C ಪ್ಲಸ್ 3 ಆಲ್ಫಾ B. ಕ್ಯಾಲ್ಕುಲೇಟ್ ಹೊಡಿಬೇಕು. ಫಸ್ಟ್ ಇದನ್ನ ಬರ್ಕೊಬಿಡೋಣ. A ಆಗ್ಮೆಂಟೆಡ್ B ಇಸ್ ಈಕ್ವಲೆಂಟ್ ಟು, ಫಸ್ಟ್ ಕಾಲಮ್ ನೋಡಿ, A ಏನು 1, B ಏನು 0, C ಏನು 0. ಆನ್ಸರ್ 1 0 0 ಬರ್ಕೊಡಿ, 1 0 0 ಈಗ ಸೆಕೆಂಡ್ ಕಾಲಮ್ A ಕೇಳ್ತಾ ಇದೆ 1, B ಕೇಳ್ತಾ ಇದೆ -1, C ಕೇಳ್ತಾ ಇದೆ, C ಏನು 3. ನೋಡಿದ್ರೆ 0 -1 ಸೆಕೆಂಡ್ ಎಲಿಮೆಂಟು, ಮೂರನೇ ಎಲಿಮೆಂಟ್ 0. ಈ ಥರ್ಡ್ ಕಾಲಮಲ್ಲಿ ಮಾಡಿ ಈಕ್ವಲ್, A ಏನು 1, B ಏನು -3, C ಏನು 5, -2 -3 ಈಕ್ವಲ್ ಹೊಡಿಬೇಕು. ಆಮೇಲೆ -4 ಕೋಲನ್ A ಏನು 9, B ಏನು -18, C ಏನು 34, -9 -18 -20. ನೋಡಿ, ಇಷ್ಟ ಆದ ತಕ್ಷಣ ಏನು ಮಾಡಬೇಕು, ಈಗ ಟ್ಯಾಗ್ನಲ್ ಎಲಿಮೆಂಟ್ ಯಾವುದು, ಇದು -4. ಇದನ್ನ ರೆಫರೆನ್ಸ್ ತಗೋಬೇಕು ನೀವು, ಇದನ್ನ 0 ಮಾಡಬೇಕು, ಇದೆರಡನ್ನ 0 ಮಾಡಬೇಕು. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ, ಫಸ್ಟ್ -2ನ 0 ಮಾಡೋಣ. -2ಗೆ +2 ಬರ್ಕೊಳ್ಳಿ, ಡಿವೈಡೆಡ್ ಬೈ ರೆಫರೆನ್ಸ್ ಏನಿದೆ ಅದು ಬರ್ಕೊಳ್ಳಿ. 2 ಬೈ -4ನ ಮಾಡಿ ಕ್ಯಾಲ್ಸಿಲಿ, 2 ಬೈ -4 ಅಂದರೆ -1/2 ಅಂತ ಬರ್ಕೊಳ್ಳಿ. ಈಗ ರೆಫರೆನ್ಸು ಯಾವ ರೋದು ನೋಡಿ, -4 ಬಂದು ರೆಫರೆನ್ಸು ಯಾವ ರೋಲ್ ಇರೋದು, R3. ಈಗ 0 ಮಾಡ್ತಿರೋದು ಯಾವುದು, -2ನ. -2 ಯಾವ ರೋದು, R1ನ ಕೆಳಗಡೆ ಬರ್ಕೊಳ್ಳಿ. ಈಗೇನು ಮಾಡಬೇಕು, R1 ರಿಪ್ಲೇಸ್ ಬೈ ಅಂತ ಬರ್ತು, ಇಲ್ಲೇನು ಕೆಳಗಡೆ ಇರುತ್ತೆ R1 ರಿಪ್ಲೇಸ್ ಬೈ ಅಂತ ಬರ್ತು. 2 × R1 -1 × R3 ಅಂದರೆ R3. ಈಗ ನೆಕ್ಸ್ಟು -3ನ 0 ಮಾಡೋದು ಯಾವ ಥರ ಅಂದರೆ, -3ಗೆ +3 ಬರ್ಕೊಳ್ಳಿ, ಡಿವೈಡ್ ಬೈ ರೆಫರೆನ್ಸ್ ಇಸ್ -4. 3 ಬೈ -4 ಅಂದರೆ -3/4 ಬರುತ್ತೆ. 3 ಬೈ -4ನ -3/4 ಬರಿಬೋದು. ಈ ಮೈನಸ್ನ ಮೇಲ್ಗಡೆ ಬರ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ -4 ರೆಫರೆನ್ಸ್ ಇದೆಯಲ್ಲ ಯಾವುದೋದು, R3ದು. ಈಗ 0 ಮಾಡ್ತಿರೋದು ಯಾವುದು, -3, ಅದು ಯಾವುದೋದು, R2ದು. ಇಲ್ಲಿ R2 ರಿಪ್ಲೇಸ್ ಬೈ ಅಂತ ಬರೋದು 4 × R2 -3 × R3. ಈಗ ನೋಡಿ, ಇಲ್ಲಿ ಏನೇನು ರಿಪ್ಲೇಸ್ ಮಾಡ್ತಾ ಇದ್ದೀವಿ,
R1 ರೀಪ್ಲೇಸ್ ಆಗ್ತಾ ಇದೆ ಮತ್ತು R2 ರೀಪ್ಲೇಸ್ ಆಗ್ತಾ ಇದೆ. ಅಂದರೆ R3 ರೀಪ್ಲೇಸ್ ಬೈ R3 ಅದು ಆಗ್ತಾ ಇಲ್ಲ ಅಂದರೆ ಸೇಮ್ ಅಂತ R3 ರೀಪ್ಲೇಸ್ ಬೈ R3 ಅಂತ. ನೀವು ಬರೆಯುವಾಗ ಇದು ನೋಡಿ, R1 ಬಲ್ಲು A ಹಾಕ್ಕೊಳ್ಳಿ, R2 ಬಲ್ಲು B ಹಾಕ್ಕೊಳ್ಳಿ, R3 ಬಲ್ಲು C. ಈ ರೈಟ್ ಮಾತ್ರ ಬರೀರಿ. ಫಸ್ಟ್ R1 ರೀಪ್ಲೇಸ್ ಬೈ ಇರುತ್ತಲ್ಲ ಅದ್ರ ರೈಟಲ್ಲಿ 2R1 ಮೈನಸ್ R3 ಇದೆಯಲ್ಲ ಅದ್ರ ಬಲ್ಲು 2A ಮೈನಸ್ C ಅಂತ ಬರ್ಕೊಳ್ಳಿ ಕೋಲನ್. R2 ರೀಪ್ಲೇಸ್ ಬೈ ಇದೆಯಲ್ಲ ರೈಟಲ್ಲಿ 4R2 ಮೈನಸ್ 3R3 ಅದ್ರ ಬಲ್ಲು 4B ಮೈನಸ್ 3C ಬರ್ಕೊಳ್ಳಿ. R3 ರೀಪ್ಲೇಸ್ ಬೈ R3 ಇದೆಯಲ್ಲ ರೈಟಲ್ಲಿ ಏನಿದೆ C ಇದೆ, C ಬರ್ಕೊಳ್ಳಿ. ಇದನ್ನ ಇಲ್ಲಿ ಬರ್ಕೊಬಿಡಿ. ಏನಂತ ಬರೀತೀರಾ, ಇದೆರಡು R1 ರೀಪ್ಲೇಸ್ ಬೈ 2R1 ಮೈನಸ್ R3 ಮತ್ತು R2 ರೀಪ್ಲೇಸ್ ಬೈ 4R2 ಮೈನಸ್ 3R3. ಇದು ಮಾತ್ರ ಎಕ್ಸಾಮಲ್ಲಿ ಬರೀಬೇಕು. ಇದೆಲ್ಲ ರಫ್ ವರ್ಕ್ ಬರೀಬಾರ್ದು, ಗೊತ್ತಾಗ್ತಿದೆಯಾ? ಬರೆದ್ರು ಪೆನ್ಸಿಲಲ್ಲಿ ಬರೆದು ಕಳಿಸ್ಬಿಡಿ. ಇದನ್ನ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೊತೀರಾ, 2A ಮೈನಸ್ C. ನೋಡಿ ಟೈಪ್ ಮಾಡೋದಿರೋ ಥರ 2A ಮೈನಸ್ C ಟೈಪ್ ಮಾಡೋದು. ಫಸ್ಟು 2 ಹೊಡೀರಿ, ಆಲ್ಫಾ ಇದನ್ನ ಹೊಡೆದ್ರೆ A ಬರುತ್ತೆ, ಮೈನಸ್ ಆಲ್ಫಾ ಟೈಪ್ ಹೊಡೆದ್ರೆ C ಬರುತ್ತೆ, ಆಲ್ಫಾ ಇಂಟೆಗ್ರಲ್ ಹೊಡೀರಿ. 4B ಮೈನಸ್ 3C, 4 ಆಲ್ಫಾ ಇದು ಹೊಡೆದ್ರೆ B ಬರುತ್ತೆ, ಮೈನಸ್ 3 ಆಲ್ಫಾ ಇದು ಹೊಡೆದ್ರೆ C ಬರುತ್ತೆ, ಆಲ್ಫಾ ಇಂಟೆಗ್ರಲ್ C, ಆಲ್ಫಾ C. ಈಗ ನೀವೇನು ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಕ್ಯಾಲ್ಕುಲೇಟ್ ಕೊಟ್ಟು ನೀವು ಇದನ್ನ ಬರ್ಕೊಬಿಡಿ. ಫಸ್ಟು A ಆಗ್ಮೆಂಟೆಡ್ B ಈಕ್ವಲೆಂಟು ನೋಡಿ. ಈಗ ಫಸ್ಟ್ ಕಾಲಮ್ ನೋಡಬೇಕು. ಈ ಮೂರನೇ ಸತಿ ಮಾಡಿದಾಗ ಸ್ವಲ್ಪ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. A ಅಂದರೆ 1, ಇಲ್ಲಿ ಮೊದಲು B ಕೇಳಲ್ಲ, ಸೆಕೆಂಡ್ ಎಲಿಮೆಂಟ್ ಹೊಡಿಬಾರ್ದು, ಥರ್ಡ್ ಎಲಿಮೆಂಟ್. ಫಸ್ಟ್ ಕಾಲಮ್ದು ಥರ್ಡ್ ಎಲಿಮೆಂಟ್ ಏನು 0, ಆಮೇಲೆ ಸೆಕೆಂಡ್ ಎಲಿಮೆಂಟು 0. ಏನು ಆನ್ಸರ್ ಬಂತು 2. ಫಸ್ಟ್ ಎಲಿಮೆಂಟು 2 ಬರೀರಿ, ಸೆಕೆಂಡ್ ಎಲಿಮೆಂಟ್ 0 ಬರೀರಿ, ಮೂರನೇ ಎಲಿಮೆಂಟ್ 0 ಬರೀರಿ, ಈಕ್ವಲ್. ಈಗ A ಏನು 0 ಸೆಕೆಂಡ್ ಕಾಲಮಲ್ಲಿ, C ಅಂದರೆ ಥರ್ಡ್ ಎಲಿಮೆಂಟ್ ಸೆಕೆಂಡ್ ಕಾಲಮಲ್ಲಿ ಏನು 0, B ಅಂದರೆ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಕಾಲಮಲ್ಲಿ ಮೈನಸ್ 1. ಏನು ಬರುತ್ತೆ, ಫಸ್ಟು 0 ಬರೀರಿ, ಆಮೇಲೆ ಮೈನಸ್ 4 ಬರೀರಿ, ಆಮೇಲೆ 0 ಈಕ್ವಲ್. ಫಸ್ಟ್ ಎಲಿಮೆಂಟ್ ಏನು ಮೈನಸ್ 2, ಸೆಕೆಂಡ್ ಎಲಿಮೆಂಟ್ ಏನು ನೋಡಿ ಥರ್ಡ್ ಕಾಲಮಲ್ಲಿ C ಅಂದರೆ ಥರ್ಡ್ ಎಲಿಮೆಂಟ್ ಏನು ಮೈನಸ್ 4 ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್ ಏನು ಮೈನಸ್ 3, 0 0 ಮೈನಸ್ 4. ಈಗ ಫೈನಲ್ಲು ಈಕ್ವಲ್ ಹೊಡೆದು ಫೋರ್ತ್ ಕಾಲಮಲ್ಲಿ A ಫಸ್ಟ್ ಎಲಿಮೆಂಟ್ ಏನು ಮೈನಸ್ 9, ಥರ್ಡ್ ಎಲಿಮೆಂಟ್ ಏನು ಮೈನಸ್ 20, C ಅಂದರೆ ಸೆಕೆಂಡ್ ಎಲಿಮೆಂಟ್, B ಅಂದರೆ ಸೆಕೆಂಡ್ ಎಲಿಮೆಂಟ್ ಮೈನಸ್ 18, 2 ಮೈನಸ್ 12 ಮೈನಸ್ 20. ಇದಾದಮೇಲೆ ಹೆನ್ಸ್ ಅಂತ ಬರ್ತು ನೋಡಿ. ಇದು ನೋಡಿ, ಇದು ಏನಾಗುತ್ತೆ ಅಂದರೆ ಈಗ ಎಕ್ಸಾಂಪಲ್ ನೋಡಿ ಈಕ್ವಲ್. ಇದೇ ನೀವು ಇದು ಯಾಕೆ ಇಂಪಾರ್ಟೆಂಟ್ ಬರ್ತಿದ್ದೀನಿ ಅಂದರೆ, ಈಗ ಎಕ್ಸಾಂಪಲ್ ಫಸ್ಟ್ ಎಲಿಮೆಂಟ್ 1 C ಕೇಳ್ತಾ ಇದೆ, ನೀವು ಸೆಕೆಂಡ್ ಥರ್ಡ್ ಬದಲು ಸೆಕೆಂಡ್ ಬರೀತೀರಾ ಅಂದ್ಕೊಳ್ಳಿ 0, ಆಮೇಲೆ ಮತ್ತೆ 0 ಹೊಡಿತೀರಾ ಅಂದ್ಕೊಳ್ಳಿ. ಏನು ಬರುತ್ತೆ 2 0 0 ಸೇಮ್ ಬರುತ್ತೆ. ಆದರೆ ಸೆಕೆಂಡ್ ಕಾಲಮಲ್ಲಿ ರಾಂಗ್ ಆಗ್ಬಿಡುತ್ತೆ ನೋಡಿ. ಬೇಕಿದ್ರೆ A ಏನು 0, ಇಲ್ಲಿ C ಕೇಳ್ತಾ ಇದೆ, ನೀವು ಮೈನಸ್ 1 ಹೊಡಿತೀರಾ ಅಂದ್ಕೊಳ್ಳಿ, ಮೈನಸ್ 1 ಈಕ್ವಲ್ 0 ನೋಡಿ. 1 ಬಂದ್ಬಿಡ್ತು, ಅಲ್ಲಿ ಬರಬೇಕಾಗಿರೋದೇನು 0, ಆಮೇಲೆ 3 ಬಂದ್ಬಿಡ್ತು, ಆಮೇಲೆ ಮೈನಸ್, ಎಲ್ಲ ರಾಂಗ್ ಆಗ್ಬಿಡುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಯಾವಾಗಲೂ ಫಸ್ಟ್ ಎಲಿಮೆಂಟ್ A ಅಂದರೆ 0, ಸೆಕೆಂಡ್ ಕಾಲಮಲ್ಲಿ C ಅಂದರೆ ಫಸ್ಟು ಥರ್ಡ್ ಎಲಿಮೆಂಟ್ ಹೊಡೆದು ಈ ಸ್ಟೆಪ್ಪಲ್ಲಿ, ಆಮೇಲೆ ಸೆಕೆಂಡ್ ಎಲಿಮೆಂಟ್ ಹೊಡಿಬೇಕು. 0 ಮೈನಸ್ 4 0 ಬರುತ್ತೆ, ಗೊತ್ತಾಯ್ತಲ್ವಾ? ಈಗ
ಲಾಸ್ಟಲ್ಲಿ ಏನು ಮಾಡಬೇಕು, ಹೆನ್ಸ್ ಅಂತ ಬರೆದು ಇನ್ನು ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ. 2x ಈಸ್ ಈಕ್ವಲ್ ಟು 2. ಆಮೇಲೆ ಇದಕ್ಕೆ y ಮಲ್ಟಿಪ್ಲೈ ಮಾಡಿ. -4y ಈಸ್ ಈಕ್ವಲ್ ಟು -12. ಆಮೇಲೆ -4z ಈಸ್ ಈಕ್ವಲ್ ಟು -20. ಈಗ ನೋಡಿ, therefore ಇಲ್ಲಿ ನೋಡಿ, x ಅಂದರೆ 2/2 ಅಂದರೆ 1, y ಅಂದರೆ -12 ನೋಡಿ 2/2 x ಬಂದ್ಬಿಡುತ್ತೆ 1. ಆಮೇಲೆ -12 -4 3, y ಬಂತು 3, z ಬಂದು -20/-4 -20/-4 5. z ಈಸ್ ಈಕ್ವಲ್ ಟು 5. ಇಷ್ಟೇ ಆನ್ಸರ್. ನೋಡಿ, ಇದನ್ನ ಕ್ರಾಸ್ ಚೆಕ್ ಮಾಡ್ಕೋಬೋದು, ರೈಟ್ ಇದೆಯೋ ಇಲ್ವೋ ಅಂತ. ಹೆಂಗೆ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡೋಕ್ಕೆ ನೀವೇನು ನೋಡಿಬೇಕು, ಇಲ್ಲಿ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ. ಏನು ನೋಡಿಬೇಕು, ಫಸ್ಟು ಮೋಡ್ ಹೊಡಿಬೇಕು, ಮೋಡ್. ಆಮೇಲೆ ಕ್ಯಾಲ್ಸಿಲಿ ಫಸ್ಟು ಮೋಡ್ ಹೊಡಿಬೇಕು ಚೆಕ್ ಮಾಡೋಕ್ಕೆ. ಟು ಚೆಕ್ ಅಂತ ಬರೀತೀನಿ ಇಲ್ಲಿ, ಟು ಚೆಕ್. ಆಮೇಲೆ ಈಕ್ವೇಷನ್ 5 ಹೊಡಿಬೇಕು. ಆಮೇಲೆ 2 ಹೊಡಿಬೇಕು, ಸೆಕೆಂಡ್ 2 ಹೊಡೀರಿ. ಸಾರಿ 2 ಹೊಡೆದ್ಮೇಲೆ ಈ ಥರ ಬರುತ್ತೆ ಟೇಬಲ್. ಇದು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಫಿಲ್ ಮಾಡಿ, ಎ ಆಗ್ಮೆಂಟೆಡ್ ಬಿನ ಫಿಲ್ ಮಾಡಿ ನೀಟಾಗಿ. ಸಾರಿ, ಎ ಆಗ್ಮೆಂಟೆಡ್ ಬಿ ಅಂದರೆ ಈ ಮ್ಯಾಟ್ರಿಕ್ಸ್ನ ಫಿಲ್ ಮಾಡಿ. ಹೇಳಿ, 1 1 1 9 ಅಂತ ಹೊಡೀರಿ. 1 1 1 9. ಆಮೇಲೆ 2 1 -1 0, 2 1 -1 0. ಆಮೇಲೆ 2 5 7 52 ಈಕ್ವಲ್ x ಈಸ್ ಈಕ್ವಲ್ ಟು, ಅಂದರೆ ಇದನ್ನ ಯಾರೋ ಮಾರ್ಕ್ ಹಾಕಿ ಈಕ್ವಲ್ ಹೊಡಿಬೇಕು. ಅರ್ಥ ಆಗ್ತಿದೆಯಾ? ಅವಾಗ ಈಕ್ವಲ್ ಹೊಡೆದ್ರೆ x ಈಸ್ ಈಕ್ವಲ್ ಟು 1 ಅಂತ ತೋರಿಸುತ್ತೆ. ಮತ್ತೆ ಈಕ್ವಲ್ ಹೊಡೆದ್ರೆ y ಈಸ್ ಈಕ್ವಲ್ ಟು 3 ಅಂತ ತೋರಿಸುತ್ತೆ. ಮತ್ತೆ ಈಕ್ವಲ್ ಹೊಡೆದ್ರೆ z ಈಸ್ ಈಕ್ವಲ್ ಟು 5 ಅಂತ ತೋರಿಸುತ್ತೆ. ಇದನ್ನ ಕ್ರಾಸ್ ಚೆಕ್ ಮಾಡ್ಬಿಡಿ. ಅಂದರೆ x 1 y 3 z 5 ನೋಡಿ. x 1 y 3 z 5 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಈ ಮೆಥಡ್ ಇದೆಯಲ್ಲ, ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಫಾಸ್ಟಾಗಿ ಮಾಡ್ಕೋಬೋದು. ಇನ್ನೊಂದು ಮ್ಯಾಥ್ಸ್ ಇಟ್ಕೊಳ್ಳಿ. ಈ ರೈಟಲ್ಲಿ ಏನು ಬರೆದಿದ್ದೀನಿ ನಾನು, ಇದು ಎಕ್ಸಾಮಲ್ಲಿ ಬರೆಯಬೇಕಾಗಿಲ್ಲ. ಬರೀ ಇಷ್ಟು ಮಾತ್ರ ನೀವು ಬರೀಬೇಕು. ಇದೇ ಮೇನ್ ಆನ್ಸರ್. ಗೊತ್ತಾಗ್ತಿದೆಯಾ? ಇದನ್ನ ಮಾಡೋಕ್ಕೆ ಇದನ್ನ ಯೂಸ್ ಮಾಡಿ. ನೀವು ಫಸ್ಟು ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡಿದಾಗ ಈ ಥರನೇ ಮಾಡಿ, ಆಮೇಲೆ ಸ್ಕಿಪ್ ಮಾಡಿ. ಸರಿನಾ? ಸ್ಟಾರ್ಟಿಂಗೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಲಿಯೋಕ್ಕಾಗಲ್ಲ. ಥ್ಯಾಂಕ್ ಯು.